ನೋಡಿ, ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆದ ಹೆಲ್ತಿಯಾದ ಟೇಸ್ಟಿಯಾದ ಬೆಟ್ಟದ ನೆಲ್ಲಿಕಾಯಿ ತೊಕ್ಕು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೀವು ಈ ತೊಕ್ಕು ಮಾಡಿಟ್ಕೊಂಡ್ರೆ ಒಂದು ಬಾಟ್ಲಲ್ಲಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಫ್ರಿಜ್ಜಲ್ಲಂತೂ 1 ತಿಂಗಳು ಬರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು. ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದಾಗೆಲ್ಲ ಈ ಥರ ಮಾಡ್ಕೊಳ್ಳಿ. ಮರುಬ ಮಾಡ್ತಾರೆ ಇದರಲ್ಲಿ, ಬೆಟ್ಟದ ನೆಲ್ಲಿಕಾಯಲ್ಲಿ ಉಪ್ಪಿನಕಾಯಿಗಳು ಹಾಕ್ತಾರೆ. ಬಟ್ ಇವತ್ತು ನಾನು ತೊಕ್ಕು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 10 ಬೆಟ್ಟದ ನೆಲ್ಲಿಕಾಯಿ ಚೆನ್ನಾಗಿರೋದು ಕ್ಲೀನಾಗಿರೋದು ತೊಗೊಂಡು ಕ್ಲೀನಾಗಿ ತೊಳೆದ್ಬಿಟ್ಟು ಬೀಜ ತೆಗೆದು ಈ ಥರ ಸಣ್ಣ ಸಣ್ಣ ಹೋಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇನು ಕರೆಕ್ಟಾಗಿ 4 ಈಕ್ವಲ್ ಪಾರ್ಟ್ ಮಾಡಬೇಕು ಅಂತ ಏನಿಲ್ಲ. ಎನಿವೇ ರುಬ್ತೀವಲ್ವಾ, ಬೀಜ ತೆಗೆದ್ಬಿಟ್ಟು ಪೀಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಒಂದು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಮುಂದೆ ಹಾಕಬೇಕಾಗುತ್ತೆ. ಧಾರಾಳವಾಗಿ ಒಂದು 3 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಮೆಂತ್ಯ, ನಾನು ಅಂದಾಜಲ್ಲಿ ಕೈಯಲ್ಲಿ ಹಾಕ್ತಾಯಿದ್ದೀನಿ. ನೀವು ಅಳತೆ ಲೆಕ್ಕ ತೊಗೊಳಂಗಿದ್ರೆ 1 ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಳ್ಳಿ. ಇದೇನಪ್ಪ ಮೆಂತ್ಯ ಬಳಸ್ತಾ ಇದ್ದಾರೆ, ಕಹಿ ಬರಲ್ವಾ ಅನ್ಕೋಬೇಡಿ. ಖಂಡಿತ ಒಳ್ಳೆ ಟೇಸ್ಟ್ ಕೊಡೋದು ಇದೇನೆ. ನೆಲ್ಲಿಕಾಯಿಲೂ ಕಹಿ ಇರುತ್ತೆ, ಮೆಂತ್ಯದಲ್ಲೂ ಕಹಿ ಇರುತ್ತೆ. ಬಟ್ ಆದರೆ ನಾವು ಖಾರ ಎಲ್ಲ ತಕ್ಕಾಗಿ ಹಾಕಿ ಮಾಡಿದ್ರೆ ಸೂಪರ್ ತೊಕ್ಕು. ಮಾಡಿ ನೋಡಿ, ನಾನು ಹೇಳೋದು ಕರೆಕ್ಟಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ನೆಲ್ಲಿಕಾಯಿ ಪೀಸ್ಗಳನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸಿ ಎಣ್ಣೆಲಿ. ಆಮೇಲೆ ನಾನು ನೋಡಿ ಎಷ್ಟೊಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ನೆಲ್ಲಿಕಾಯಿಗೆ 1 ಮೆಣಸಿನ್ಕಾಯಿ ಲೆಕ್ಕ. ಈಗ 10 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ರೆ 10 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಜಾಸ್ತಿ ಆಗುತ್ತೆ ಅಂತ ಖಂಡಿತ ಅಂದ್ಕೋಬೇಡಿ. ಸೂಪರಾಗಿರುತ್ತೆ. ಆ ಕಹಿ ಈ ಖಾರ ಎರಡೂ ಮಿಕ್ಸ್ ಆಗಿ ಸಖತ್ ಟೇಸ್ಟ್ ಕೊಡುತ್ತೆ. ಮೆಣಸಿನ್ಕಾಯಿನೂ ಹಾಕಿ ನೆಲ್ಲಿಕಾಯಿ ಜೊತೆ ಚೆನ್ನಾಗಿ ಬಾಡಿಸಿ ಖಾರ ಬಿಟ್ಕೋಬೇಕು ಆ ಎಣ್ಣೆಲಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ 1/4 ಟೀ ಸ್ಪೂನಷ್ಟು ಇಂಗು ಮತ್ತು ಅರಿಶಿಣ ಎರಡೂ ಹಾಕಬೇಕಾಗುತ್ತೆ. ಆವಾಗಲೇ ಒಳ್ಳೆ ಕಲರ್ ಬರುತ್ತೆ. ಆಮೇಲೆ ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರೋದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಅದನ್ನು ಬಾಡ್ಸೋಕ್ಕೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಎಲ್ಲನೂ ಬಾಡಿಸ್ಬೇಕು. ಬೇರೆ ಇನ್ನೇನು ಬೇಡ ಇದಕ್ಕೆ. ಮೆಂತ್ಯ, ಬೆಟ್ಟದ ನೆಲ್ಲಿಕಾಯಿ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಅಷ್ಟೇ. ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಒಲೆ ಉರಿ ಆಫ್ ಮಾಡಿಬಿಡಿ. ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು 10 ನಿಮಿಷಕ್ಕೆಲ್ಲ ಸ್ವಲ್ಪ ಬೆಚ್ಚಗಾಗುತ್ತೆ. ಆವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಹೆಂಗಿರೂ ನಾವು ಬಾಡಿಸಿರ್ತೀವಲ್ವ, ತುಂಬ ಬೇಗ ಮೆತ್ತಗಾಗೋಗುತ್ತೆ. ಮತ್ತು ರುಚಿಗೆ 2 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಸೇರಿಸ್ಕೊಳ್ಳಿ. ಮತ್ತು ಇಲ್ಲಿ ನಾನು ನೋಡಿ ಇಂಗಿನ ಪುಡಿ ಸೇರಿಸ್ತಾ ಇದ್ದೀನಿ. ನೀವು ಮುಂಚೆ ಒಗ್ಗರಣೆಗೆ ಸೇರಿಸಿದ್ರೂ ಆಯಿತು, ಇಲ್ಲ ಇವಾಗ ರುಬ್ಬೇಕಾದ್ರೆ ಹಾಕಿದ್ರೂ ಆಯಿತು. ಎಲ್ಲ ರುಬ್ಬಿ ಆದಮೇಲೆ ಬಾಣಲೆ ಇಟ್ಬಿಟ್ಟು 2 ರಿಂದ 3 ಟೀ ಸ್ಪೂನ್ ಆಯಿಲ್ ಹಾಕಿ 1 ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ನಾವು ರುಬ್ಬಿಟ್ಕೊಂಡಂಥ ಪೇಸ್ಟನ್ನು ಸೇರಿಸಿ. ಇವಾಗ ಬಾಡಿಸೋದೇ ಇಂಪಾರ್ಟೆಂಟ್. ಆ ಎಣ್ಣೆ ಜೊತೆಗೆ ರುಬ್ಬಿರೋಂಥ ಮಿಶ್ರಣ ಚೆನ್ನಾಗಿ ಹೊಂದ್ಕೋಬೇಕು. ಅದಕ್ಕೆ ನಾನು ಹೇಳಿದ್ದು, ನೀವು 1 ತಿಂಗಳಾದರೂ ಇಟ್ಕೋಬೋದು. ಈ ಥರ ನೀವು ಚೆನ್ನಾಗಿ ಬಾಡಿಸಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಅದು ಅಂತೂ ಬಿಸಿ ಬಿಸಿ ಅನ್ನಕ್ಕೆ ಈ ನೆಲ್ಲಿಕಾಯಿ ತೊಕ್ಕು ಹಾಕ್ಕೊಂಡು ಚೂರು ಎಳ್ಳೆಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಅದರ ಮಜಾನೇ ಬೇರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ದೋಸೆಗೆಲ್ಲ ನೀವು ರೆಗ್ಯುಲರಾಗಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ತಾ ಇರ್ತೀರ. ಈ ಥರ ಒಂದು ಸತಿ ಮಾಡಿ ಬೆಳಗ್ಗೆ ಬೇಗ ಈಸಿಯಾಗಿ ನೀವು ಸರ್ವ್ ಮಾಡಿಬಿಡ್ಬೋದು. ಚಪಾತಿ ದೋಸೆಗೆಲ್ಲ ಯಾವಾಗಲೂ ಚಟ್ನಿ ರುಬ್ಬೋದಿದ್ದೇ ಇರುತ್ತೆ. ಈ ಥರ ಟ್ರೈ ಮಾಡಿ. ವೆರಿ ಈಸಿ ಆ್ಯಂಡ್ ಹೆಲ್ತಿ. ಬೆಟ್ಟದ ನೆಲ್ಲಿಕಾಯಿ ಅಷ್ಟು ಆರೋಗ್ಯಕರ ಇನ್ನೊಂದು ಇಲ್ಲ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟೇ ನೋಡಿ, ಸುಲಭ. ಬಾಣಲೆಯಲ್ಲಿ ಬಾಡಿಸ್ಬಿಡೋದು. ನಾನಿಲ್ಲಿ ಸೆಟ್ ದೋಸೆಗೆ ಸರ್ವ್ ಮಾಡ್ತಾಯಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ತೊಕ್ಕನ್ನು. ಸೆಟ್ ದೋಸೆ ಮುಂಬರೋ ವೀಡಿಯೋದಲ್ಲಿ ಬರುತ್ತೆ. ಹತ್ತಿ ಬಂದಂಗೆ ಬಂದಿದೆ ಸೆಟ್ ದೋಸೆ. ಅದು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಇನ್ಸ್ಟೆಂಟಾಗಿ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಬಾಯ್.